ಎಲ್ಲರಿಗೂ ನಮಸ್ಕಾರ. ಇವಾಗ ಏಪ್ರಿಲ್ ತಿಂಗಳು. ಸೊ ಯಾವುದೇ ಒಂದು ಬೆಟ್ಟನ ಚಾರಣ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ 2 ವಾರದ ಕೆಳಗಡೆ ನಾನು ಕಬ್ಬಾಳು ಬೆಟ್ಟ ಚಾರಣ ಮಾಡಿದ್ದೆ. ಸೊ ಆ ಬೆಟ್ಟ ಹತ್ತಿ ಇಳಿಯೋಷ್ಟೊತ್ತಿಗೆ ಸಾಕಪ್ಪ ಸಾಕು, ಈ ಬೇಸಿಗೆ ಕಾಲದ ಟ್ರಕ್ಕಿಂಗ್ ಸಾಕಾಯಿತು ಅಂತ ನನಗೆ ಅನ್ನಿಸ್ಬಿಡ್ತು. ಅದಾದ ನಂತರ ತಂಪಾಗಿರೋ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಕಾವೇರಿ ತೀರದ ಸುತ್ತಮುತ್ತ ಜಾಗಗಳನ್ನ ನಾನು ಸುಮಾರು ವರ್ಷಗಳಿಂದ ನೋಡಿರಲಿಲ್ಲ. ಮೇ ಬಿ ನನಗೆ ಗೊತ್ತಿರೋಂಗೆ ಒಂದು 15-20 ವರ್ಷ ಆಯ್ತು ಅನಿಸುತ್ತೆ ಈ ಸಂಗಮ ಆ ಥರ ಎಲ್ಲ ನೋಡಿ. ಸೊ ಆ ಜಾಗಗಳನ್ನ ಮತ್ತೊಮ್ಮೆ ಹೋಗಿ ನೋಡ್ಕೊಂಬರೋಣ ಅಂತ ಹೊರಟಾಗ ಮೊದಲು ಹೋಗಿದ್ದು ಬಂದು ದೊಡ್ಡ ಗೋಸಾಯಿ ಘಾಟ್. ದೊಡ್ಡ ಗೋಸಾಯಿ ಘಾಟ್ ಒಂದು ಪೂಜಾ ಕಾರ್ಯಗಳು ಹಾಗೂ ಶ್ರದ್ಧಾ ಕಾರ್ಯಗಳು ಮಾಡುವಂಥ ಜಾಗ. ಆ ಜಾಗ ನೋಡಿ ನನಗೆ ಆಶ್ಚರ್ಯ ಆಯಿತು, ಯಾಕಂದರೆ ತುಂಬ ವರ್ಷಗಳಿಂದ ಈ ಒಂದು ಜಾಗನ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಈ ಒಂದು ಜಾಗನ ಆಲ್ಮೋಸ್ಟ್ ಅಲ್ಲಿ ನಾನು ನೋಡೋ ಫಿಲಮ್ಗಳಲ್ಲೆಲ್ಲ ಶೂಟ್ ಮಾಡಿರ್ತಾಯಿದ್ರು. ಒಂದು ಎಕ್ಸಾಂಪಲ್ ಅಂದರೆ ನಿಮ್ಮದು ಸಿಪಾಯಿ ಇದು ಒಂದು ಸೀನ್ ಬರುತ್ತೆ ಅದರಲ್ಲಿ. ಅದೇ ಅಲ್ಲ, ತುಂಬ ಜಾಸ್ತಿ ಫಿಲಮ್ಗಳನ್ನ ಶೂಟ್ ಮಾಡಿದ್ದಾರೆ. ಯಾಕಂದರೆ ಅಲ್ಲಿನ ಒಂದು ಪರಿಸರ ತುಂಬ ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ. ಪ್ಲಸ್ಸು ಕಾವೇರಿ ಸದಾ ಹರಿತಾನೇ ಇರ್ತಾಳೆ. ಒಂದು ಮರದ ಕೆಳಗೆ ನೆರಳಲ್ಲಿ ಕೂತ್ಕೊಂಡು ಕಾವೇರಿ ಹರಿಯೋದನ್ನೇ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಸಿಕ್ತು. ಯಾಕಂದರೆ ನಾನಿರೋದು ಬೆಂಗಳೂರಲ್ಲಿ ಈ ಥರ ಒಂದು ಅನುಭವ ನನಗೆ ಯಾವತ್ತೂ ಆಗೋದಿಲ್ಲ, ಮುಂದೇನೂ ಆಗಲ್ಲ, ಹಿಂದೇನೂ ಆಗಿಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಯಾವುದೇ ಒಂದು ನದಿ ಇಲ್ಲ. ಸೊ ಅಲ್ಲಿನ ಒಂದು ಅಷ್ಟು ನಿಮ್ಮ ಕಣ್ಮುಂದೆ ನೋಡ್ತಾ ಇರೋಂಗೆ ಎಷ್ಟು ದೊಡ್ಡದಾಗಿ ಒಂದು ಕಾವೇರಿ ನದಿ ಹರಿತಾ ಇದೆ. ಅದು ಸುತ್ತಮುತ್ತ ಹಚ್ಚ ಹಸಿರು, ಒಂದು ಸ್ವಚ್ಛಂದ ಪರಿಸರ. ಕಾವೇರಿ ನದಿ ತೀರಕ್ಕೆ ಹೋಗೋರು ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೋ ಏನೋ ಹೇಳಿದ್ರು ನನಗೇನೋ ಪುಣ್ಯ ಬಂದ್ಬಿಡುತ್ತೆ, ಮಾಡಿದ ಪಾಪ ಎಲ್ಲ ಹಂಗೆ ಕಾವೇರಿ ನದಿ ಥರ ಹರಿದೋಗ್ಬಿಡ್ತಾಳೆ ಅಂತ ಯಾರು ಕನಸೆಲ್ಲ ಕಾಣಬೇಡಿ. ಸೊ ನಾವು ನದಿಗಳನ್ನ ದೇವ್ರ ಥರ ನಾವು ಪೂಜಿಸ್ತೀವಿ. ಸೊ ಅಷ್ಟೇ ಗಲೀಜು ಕೂಡ ನಾವೇ ಮಾಡ್ತಾ ಇರೋದು. ಸೊ ಯಾವುದೇ ಕಾರಣಕ್ಕೂ ಬಟ್ಟೆಗಳು ಬಿಡಬೇಡಿ. ಪೂಜೆ ಮಾಡಿದ್ದು ಯಾವುದೇ ಒಂದು ವಸ್ತುಗಳನ್ನ ಸಹ ಅಲ್ಲೇ ಬಿಡಬೇಡಿ. ಅಲ್ಲಿ ಸುತ್ತಮುತ್ತ ಸುಮಾರು ಕಡೆ ಬರೆದಿದ್ದಾರೆ, ದಯವಿಟ್ಟು ಶುಚಿಯಾಗಿಟ್ಕೊಳ್ಳಿ ಎಲ್ಲ ಜಾಗಗಳನ್ನ, ಹಾಗೂ ಕಸಗಳನ್ನ ಡಸ್ಟ್ಬಿನಲ್ಲಿ ಹಾಕಿ ಅಂತ. ಅದೇ ರೀತಿ ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟಿ ಕೂಡ ಇದೆ. ಆದರೆ ಸೊ ನಾವೇ ಆ ಒಂದು ಒಳ್ಳೆಯ ಪರಿಸರನ ನಮ್ಗೆ ಏನೇನು ಸಿಗುತ್ತೆ ಅದೆಲ್ಲ ಎತ್ಕೊಂಡೋಗಿ ಅಲ್ಲಿ ಡಂಪ್ ಮಾಡ್ತಾಯಿದ್ದೀವಿ. ಸೊ ನಾವೇ ನಮ್ಮ ಸುತ್ತಮುತ್ತ ಇರೋ ಒಂದು ಪ್ರಕೃತಿ ಆಗಲಿ ಪರಿಸರ ಆಗಲಿ ನಮ್ಮ ಕೈಯಿಂದಾನೇ ಹಾಳು ಮಾಡ್ತಾಯಿದ್ದೀವಿ. ಈ ಜಾಗಕ್ಕೆ ಬರೋರು ಮೊದಲು ಶ್ರೀರಂಗಪಟ್ಟಣ ಬಸ್ ಸ್ಟಾಪಿಗೆ ಬನ್ನಿ. ಬಸ್ ಸ್ಟಾಪಿಂದ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಸಿಗೋ ಗಂಜಾಮ್. ಸೊ ಗಂಜಾಮಿಂದ ಮುಂದೆ ಹೋದರೆ ನಮಗೆ ಕಾವೇರಿ ತೀರವಾದ ನಿಮಿಷಾಂಬ ದೇವಸ್ಥಾನ ಸಿಗುತ್ತೆ, ಸಂಗಮ ಸಿಗುತ್ತೆ, ಹಾಗೂ ದೊಡ್ಡ ಗೋಸಾಯಿ ಘಾಟ್ ಕೂಡ ಸಿಗುತ್ತೆ. ಯಾರಿಗಾದರೂ ಊಟದ ವ್ಯವಸ್ಥೆ ಬೇಕಾದಲ್ಲಿ ನೀವು ಮೊದಲೇ ಅವರಿಗೆ ಫೋನ್ ಮಾಡಿ ಇಷ್ಟು ಜನಕ್ಕೆ ಊಟ ಬೇಕು ಅಂತ ಹೇಳಿದ್ರೆ ಅವರು ಮೊದಲೇ ರೆಡಿ ಮಾಡಿಕ್ಕಿರ್ತಾರೆ. ಗೋಸಾಯಿ ಸಂತರು ಸ್ಥಾಪನೆ ಮಾಡಿರುವ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಕೂಡ ನಾವು ಈ ಜಾಗದಲ್ಲಿ ನೋಡ್ಬೋದು. ದೊಡ್ಡ ಗೋಸಾಯಿ ಘಾಟ್ ಮುಗಿಸ್ಕೊಂಡು ನಾನು ಹೊರಟಿದ್ದು ಮತ್ತೊಂದು ಕಾವೇರಿ ತೀರ ಸಂಗಮ ಕಡೆಗೆ. ಸಂಗಮವೂ ಸಹ ಶ್ರದ್ಧಾ ಕಾರ್ಯ ಹಾಗೂ ಪೂಜಾ ಕಾರ್ಯಗಳನ್ನು ಮಾಡುವಂಥ ಜಾಗ. ಈ ಜಾಗದಲ್ಲಿ ಕಾವೇರಿ, ಲೋಕಪಾವನಿ, ಹೇಮಾವತಿ 3 ನದಿಗಳು ಒಟ್ಟಾಗಿ ಸೇರ್ತವೆ ಅಂತ ಒಂದು ಪ್ರತೀತಿ ಇದೆ. ಅದರಿಂದನೇ ಇದಕ್ಕೆ ಸಂಗಮ ಅಂತ ಕರೀತಾರೆ. ಹಾಗೂ ಇನ್ನೊಂದು ವಿಷಯ, ಮಳೆಗಾಲದಲ್ಲಿ ಕಾವೇರಿ ತುಂಬಿದಾಗ, ಗೇಟ್ಸ್ ಓಪನ್ ಮಾಡಿದಾಗ ನೀರು ಹರಿಯುವಿಕೆ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಗೋಸಾಯಿ ಘಾಟ್ ಆಗಲಿ ಸಂಗಮ ಆಗಲಿ ಯಾವುದೇ ಜಾಗಕ್ಕೂ ನಮಗೆ ಅಲೋ ಇರಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಯಾಕಂದರೆ ಈ ಜಾಗಗಳೆಲ್ಲ ನೀರಿಂದ ತುಂಬೋಗಿರುತ್ತೆ. ಸೊ ದಯವಿಟ್ಟು ಆ ಸಮಯದಲ್ಲಿ ಯಾರೇ ಹೋಗ್ಬೇಕಂದ್ರೂ ದಯವಿಟ್ಟು ಹುಷಾರಾಗಿ ನೀರಿನ ಹರಿವಿಕೆ ಎಲ್ಲ ನೋಡಿಕೊಂಡು ಹೋಗಬೇಕಾಗಿ ಒಂದು ವಿನಂತಿ.
ಅಲ್ಲಿರೋದೇ ಕರಿಘಟ್ಟ. ಒಂದು ಸಪ್ರೇಟ್ ವಿಡಿಯೋ ಇದೆ ಕರಿಘಟ್ಟ ವಿಡಿಯೋ. ಅಲ್ಲಿ ಕರಿಘಟ್ಟ ದೇವಸ್ಥಾನದ ವೆಂಕಟೇಶ್ವರ ದೇವಸ್ಥಾನ, ಕರಿಘಟ್ಟದ ಪೀಕ್.